ಎಚ್ಡಿಕೋಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ನೂತನ ಕಟ್ಟಡ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸದ ಸುನಿಲ್ ಬೋಸ್ ಮಾತನಾಡಿ, ಮಾನ್ಯ ಶಾಸಕರು ಸುಮಾರು 1 ಕೋಟಿ ರುಗಳ ವೆಚ್ಚದಲ್ಲಿ 5 ಕೊಠಡಿ ನಿರ್ಮಾಣ ಮತ್ತು ಬೇರೆ ಬೇರೆ ಕಟ್ಟಡಗಳಿಗೆ ಸುಮಾರು 5 ಕೋಟಿ ಅನುದಾನ ತಂದು ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವುದು ನನಗೆ ಸಂತಸ ತಂದಿದೆ. ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿವೆ. ಅದಕ್ಕೆ ನಾನಾ ರೀತಿಯ ಕಾರಣ ಇರಬಹುದು. ಆದರೆ ಸರ್ಕಾರಿ ಶಾಲೆಗಳು ಹೆಚ್ಚೆಚ್ಚು ತೆರೆಯಬೇಕು. ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನು ನೀಡಬೇಕು. ಏಕೆಂದರೆ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣವೆಂಬುದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎನ್ನುವ ಮಾತನ್ನು ನೆನಪಿಸಿಕೊಂಡು ಪ್ರತಿಯೊಂದು ಮಗುವಿಗೂ ಶಿಕ್ಷಣವನ್ನು ಕಡ್ಡಾಯವಾಗಿ ನೀಡಬೇಕೆಂದು ತಿಳಿಸಿದರು. ಬಳಿಕ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಈ ತಾಲೂಕಿನ ಶೈಕ್ಷಣಿಕ ಅಭಿವೃದ್ಧಿಗೆ ನನ್ನ ತಂದೆ ಚಿಕ್ಕಮಾದು ಮತ್ತು ನನ್ನ ಗುರುಗಳಾದ ಆರ್ ಧ್ರುವನಾರಾಯಣ್ ರವರ ಕೊಡುಗೆ ಅಪಾರವಾಗಿದೆ. ಅವರ ಮಾರ್ಗದರ್ಶನದಿಂದಲೇ ನಾನು ಕೂಡ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದಿದ್ದೇನೆ. ಅದನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ತಾಲೂಕಿನ ಶಿಕ್ಷಕರು ಮತ್ತು ಮಕ್ಕಳು ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕು ಮತ್ತು ಇಲ್ಲಿ ಕಲಿತು ಉನ್ನತ ವ್ಯಾಸಂಗಕ್ಕೆ ತೊಡಗಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ನಂತರ ಪ್ರಿನ್ಸಿಪಲ್ ಅರುಣ್ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜು ಪರವಾಗಿ ಶಾಸಕರಿಗೆ ಮತ್ತು ಸಂಸದರನ್ನ ಗೌರವಿಸಲಾಯಿತು. ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಂಸದರ ಮತ್ತು ಯುವ ನಾಯಕರು ಆಗಿದ್ದ ಸನ್ಮಾನ್ಯ ಶ್ರೀ ಸುನಿಲ್ ಬೋಸ್ ಸರ್ ಅವರು ಮಕ್ಕಳಿಗೆ ಅದನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಯಾರು ಅಭಿವೃದ್ಧಿ ಮಾಡಿದರೆ ಇಂದಿನ ಮಕ್ಕಳೇ ನಮಗೆ ಭವಿಷ್ಯದ ನಾಯಕರ, ಭವಿಷ್ಯ ಪ್ರಜೆಗಳಂತ ಹೇಳ್ತೇವೆ. ಅದರಿಂದ ಇನ್ನೊಂದ್ಸಲ ಒಂದೊಳ್ಳೆ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳುಗಳು ಯಾವಾಗ ಲಭ್ಯತೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ವೈಯಕ್ತಿಕ ಒಂದು ಅನಿಸಿಕೆ. ಯಾಕೆಂದ್ರೆ ನಾವು ನೋಡ್ತೇವೆ ಎಷ್ಟೋ ಜನ ಶಾಲೆಗಳು, ನಮ್ಮ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದ್ದೇವೆ. ಕಾರಣ ಅಲ್ಲಿ ನಾವು ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ಕೊಡದೇನೆ, ಸರಿಯಾಗಿ ಪ್ರಾಧ್ಯಾಪಕರನ್ನು ನೇಮಿಸದೇನೆ ಎಲ್ಲಿ ಮಕ್ಕಳು ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿ ಪೋಷಕರ ಒಂದು ಆತಂಕದಿಂದ ಮಕ್ಕಳಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಅವರ ಖಾಸಗಿ ಒಂದು ಶಾಲೆಗೆ ಸೇರಿಸುವ ತೀರ್ಮಾನ ತಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಎಂತ ತಂದೆ ತಾಯಿಗಳ ಪೋಷಕರಿಗೆ ಅವರ ಮಕ್ಕಳ ಭವಿಷ್ಯ ಬಹಳ ಮುಖ್ಯ ಆಗಿರುತ್ತೆ. ಅದರಿಂದ ನಮ್ಮ ಉದ್ದೇಶ ಏನಿರಬೇಕು ಅಂದ್ರೆ, ಏನೋ ಖಾಸಗಿ ಶಾಲೆಗಳಲ್ಲಿ ಏನು ಮೂಲಭೂತ ಸೌಕರ್ಯ ಕೊಡ್ತಾರೆ, ಏನು ಸ್ವಚ್ಛತೆಯನ್ನು ಕೊಡ್ತಾರೆ, ಏನು ಫೆಸಿಲಿಟೀಸ್ ಅನ್ನು ಕೊಡ್ತಾರೆ, ಅದು ಕೂಡ ನಮ್ಮ ಸರ್ಕಾರಿಯಲ್ಲಿ ನಾವು ಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರ್ತಾರೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಬಡರೇಖೆಗಿಂತ ಕಡಿಮೆ ಇರೋ ಜನ, ಬಡರೇಖೆಗಿಂತ ಚೂರು ಹೆಚ್ಚಿನ ಜನಸಂಖ್ಯೆ ಜಾಸ್ತಿ. ಅವರ ಆರ್ಥಿಕ ಪರಿಸ್ಥಿತಿಗಳು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಆದ್ರಿಂದ ಎಷ್ಟೋ ಜನ ಅವ್ರ ಮಕ್ಕಳುಗಳನ್ನ ಅವ್ರ ಕೈಲಾದಷ್ಟು ಓದಿಸಿ ಅದರ ಅರ್ಧಕ್ಕೆ ಶಾಲೆಗಳನ್ನ ಬಿಡಿಸಿ ಅವ್ರು ಮಾಡುವಂತ ಕೆಲಸಗಳಲ್ಲಿ, ಅವ್ರು ಯಾವ ಕೆಲಸಗಳಲ್ಲಿ ತೊಡಸ್ಕೊಂಡಿರ್ತಾರೆ ಆ ಕೆಲಸಗಳನ್ನ ತೊಡಸ್ಕೊಳ್ಳಕ್ಕೆ ಶುರು ಮಾಡ್ಬೋದು. ಅಂದ್ರೆ ಕೂಲಿ ಮಾಡೋರೆಲ್ಲ ಕೂಲಿಯವರು ಅವ್ರ ಮಕ್ಕಳನ್ನ ಹಂಗೆ ಮುಗಿದುಕೊಂಡು ಹೋಗ್ತಾರೆ, ಅಥವಾ ಅವ್ರ ಏನು ಕುಲಕಸುಗಳು ಏನಿರುತ್ತೆ ಅಲ್ಲಿಗೆ ಹಾಕೋರು ನೋಡ್ತೇವೆ. ಇದು ಆಗಬಾರ್ದು. ಪ್ರತಿಯೊಬ್ಬ ಮಕ್ಕಳಿಗೂ ಶಿಕ್ಷಣ ಎಂಬುದು ಮೂಲಭೂತ ಹಕ್ಕು. ಎಜುಕೇಶನ್ ಇಸ್ ರೈಟ್ ಬರುವಂಥದ್ದು, ರೈಟ್ ಎಜುಕೇಶನ್ ಕೂಡ ಬರುವಂಥದ್ದು ಸಂವಿಧಾನದ ಒಂದು ಹಕ್ಕು. ಅದನ್ನ ನಾವು ಕಸಿಯುವಂತ ಕೆಲಸವನ್ನು ಮಾಡಬಾರ್ದು. ಪ್ರತಿಯೊಬ್ಬರು ಮಕ್ಕಳು ವಿದ್ಯಾವಂತರಾಗಬೇಕು, ಪ್ರತಿಯೊಬ್ಬರು ಮಕ್ಕಳು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳುವಂಥದ್ದು. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂಥದ್ದು, ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಅದು ಕುಡಿದವರು ಗರ್ಜಿಸಲೇಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುತ್ತೆ. ಅದೇ ಇದು ಉದ್ದೇಶ, ಮಕ್ಕಳು ತಮ್ಮ ತಮ್ಮ ಭವಿಷ್ಯವನ್ನ ತಾವು ರೂಪಿಸ್ಕೊಳ್ಳಕ್ಕೆ ಅದು ಸಹಕಾರಿಯಾಗುತ್ತದೆ. ನೀವೆಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತೀರಿ, ಎಷ್ಟು ಪ್ರಪಂಚವನ್ನು ಅರಿತೀರಿ, ಅಷ್ಟು ನೀವು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ.
ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಕೂಡ ವಿದ್ಯಾಭ್ಯಾಸವನ್ನ ಮಾಡಿ ಬೆಂಗಳೂರಲ್ಲೂ ಕೂಡ ಓದಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಈ ಮುಖಾಂತರ ಇವತ್ತು ಹಲವಾರು ಬೇಡಿಕೆಗಳನ್ನ ಇವತ್ತು ಈ ಕಾಲೇಜಿನ ಕ್ರೀಡಾಂಗಣ ಆಗ್ಬೇಕು, ಕಾಂಪೌಂಡ್ ಆಗ್ಬೇಕು ಅನ್ನೋದು ಕೂಡ ಬಹು ಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು. ಅದರಿಂದ ಮುಂದಿನ ದಿನಗಳಲ್ಲಿ ಈ ಕಾಲೇಜ್ಗೆ ಇನ್ನೂ ಏನೇನಾದ್ರು ಅವಶ್ಯಕತೆ ಇದ್ರೆ ಮೂಲಭೂತ ಸೌಕರ್ಯವನ್ನ ಅದು ಒದಗಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇವಿ. ಈಗ ಆಲ್ರೆಡಿ ಎದುರುಗಡೆ ವಸತಿ ನಿಲಯ ನಿಮ್ಗೆ ಕಾಣ್ತಾ ಇದೆ. ಬಹುಶಃ ಇದನ್ನ ನಾನು ಹ್ಯಾಂಡ್ ಓವರ್ ಮಾಡಿ 1 ವರ್ಷ ಆಗೈತೆ. BCM ಇಲಾಖೆಗೆ ನಾನು ಕೊಟ್ಟಿರ್ತಕ್ಕಂಥದ್ದು. BCM ಇಲಾಖೆಯವರ ನಾಳೆ ನಾನು ಕರೆದು ಮಾತಾಡ್ತೀನಿ. ಇವತ್ತು ಅವ್ರು ಬಂದಿಲ್ಲ, ಯಾಕೆ ಇನ್ನೂ ಹ್ಯಾಂಡ್ ಓವರ್ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನ ಕೂಡ ನಾನು ಹೇಳ್ತೀನಿ. ಯಾಕಂದ್ರೆ 1 ವರ್ಷ ಆಗೈತೆ ಬಿಲ್ಡಿಂಗ್ ನ ಕೊಟ್ಟು. ಇಲ್ಲಿ ಆಲ್ರೆಡಿ 2 ಸತಿ ನಾನು ಅನುದಾನವನ್ನ ದುಡ್ಡಾಕಿ ರಿಪೇರಿ ಮಾಡಿಸಿ ನಾನೇ ಉದ್ಘಾಟನೆ ಮಾಡಿಸಿದ್ದೆ. ನಾಳೆ ಕರೆದು ಮಾತಾಡಿ ಮತ್ತೆ ಇದೇನು ಸಣ್ಣ ಪುಟ್ಟ ರಿಪೇರಿಗಳು ಗ್ಲಾಸ್ಗಳು ಏನಿದ್ರು ಅದಕ್ಕೂ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನವನ್ನ ಬಳಸಿದೀವಿ. ಆಲ್ರೆಡಿ 5 ಲಕ್ಷ ದುಡ್ಡು ಹಾಕಿದೀವಿ. ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಈ ವರ್ಷದಿಂದನೇ ಅದನ್ನ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಸರ್ಕಾರದಲ್ಲಿ ಅನುದಾನಗಳು ಕೊಡೋದೇ ಕಷ್ಟ. ಅದೇ ಬಿಲ್ಡಿಂಗ್ಗೆ ಸುಮಾರು 5 ಕೋಟಿ ಅವತ್ತಿನ ಕಾಲದಲ್ಲಿ KRDL ಕಟ್ಟಿರ್ತಕ್ಕಂಥದ್ದು. ಅದು ಇಷ್ಟು ಚೆನ್ನಾಗಿರ್ತಕ್ಕಂಥ ಬಿಲ್ಡಿಂಗ್ ನಾವು ಈ ರೀತಿ ಕೊಟ್ಟಿರ್ತಕ್ಕಂಥ ಎಲ್ಲೋ ನಮ್ಗೂ ಕೂಡ ಬಹಳ ನೋವಾಗ್ತದೆ. ಇಲಾಖೆಯ ಏನಿದೆ ಒಂದು ಇಲಾಖೆಯ ಒಂದು ವೈಫಲ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಇಲಾಖೆಯವರು ಇದನ್ನ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಯಾರು ಕರೆದಿದ್ರೆ ಅವ್ರ ಮೇಲೆ ಕ್ರಮವನ್ನ ವಹಿಸಕ್ಕೆ ನಾನು ಮೇಲಾಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ. ಅದರಿಂದ ಇದನ್ನ ಈ ವರ್ಷದಿಂದಾನೆ, ಯಾಕಂದ್ರೆ ಈ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಐತೆ BMC ಹಾಸ್ಟೆಲ್ಗಳು, ಹೆಣ್ಮಕ್ಳು ಹಾಸ್ಟೆಲ್ ಬಾಡಿಗೆ ಕಟ್ಟದಲ್ಲಿ ನಡೀತೈತೆ. ಬಾಡಿಗೆ ಕಟ್ಟದಲ್ಲಿ ನಡೀತಕ್ಕಂಥ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಲೆಟ್ರು ಬರ್ದಿ ಶಿಫ್ಟ್ ಮಾಡಿ ಅಂತ ಸರ್ಕಾರ ಆದೇಶ ಕೊಟ್ಟರು ಕೂಡ ಇನ್ನೂ ಕೂಡ ಅದನ್ನ ಮಾಡ್ಕೊಂಡಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಅಂತಾನೆ ಇದನ್ನ ನಾವು ಕಟ್ಸಿರ್ತಕ್ಕಂಥದ್ದು. ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನ ಉಪಯೋಗಕ್ಕೆ ಬರ್ತಕ್ಕಂಥ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡೋಣ. ಅದರಿಂದ ನಮ್ಮ ಪ್ರಿನ್ಸಿಪಲ್ ಅವರು ಏನಾದ್ರು ಹೇಳಿದ್ರೆ ಮುಂದೆ ಇನ್ನೊಂದು ಸೋಮವಾರ ಇನ್ನೊಂದು ಡೇಟ್ ತೆಗೆದು ಕಾರ್ಯಕ್ರಮ ಮಾಡಬಹುದಾಗಿ ಮಾಡಿದಾಗ ಶಾಸಕರು ಆ ಒಂದು BSc ನ ಪ್ರಾರಂಭಿಸಬೇಕು ಅಂತ ಹೇಳಿ ನಮ್ಗೆ ಹೇಳಿದ್ರು. ನಾವು ಕೂಡ ಅವರಿಗೆ ಹೇಳಿದ್ವಿ, ಖಂಡಿತವಾಗ್ಲೂ ಕೂಡ ಈ ವರ್ಷ ನಾವು BSc ನ ಪ್ರಾರಂಭಿಸ್ತೀವಿ ಅಂತೆ. ಅದ್ರ ಪ್ರಕಾರವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಈ ಒಂದು ವಿಭಾಗದಲ್ಲಿ ನಾವು BSc ಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ಈ BSc ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ಪಬ್ಲಿಕ್ ಕೂಡ ಕೈ ಜೋಡಿಸ್ಬೇಕು. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಯ್ತು ಅಂತ ಹೇಳಿದ್ರೆ ಈ ಕೋರ್ಸ್ ಉಳಿಯುತ್ತೆ. ಮತ್ತೆ ಮುಂದೆ BSc ಜೊತೆಗೆ MSc ಕೂಡ ನಾವು ಪ್ರಾರಂಭಿಸುವಂತಹ ಸೌಭಾಗ್ಯ ನಮಗೆ ಬರುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲಾ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತೆ ಬಂಧುಗಳೇ, ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಸುಚಿತ್ರಾ ಅಂತ ಹೇಳಿ, ಆಕೆ 2 ಚಿನ್ನದ ಪದಕವನ್ನ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಪಡ್ಕೊಂಡಿದ್ದಾಳೆ.